ಫೈನಲ್ ಲಿಸ್ಟ್ ಅಲ್ಲೂ ಹೆಸರಿಲ್ಲ ಅಂತ ಹೇಳಿದ್ರೆ ನೀವು DC ಗೆ ಒಂದು ಮನವಿ ಆಗ್ಬೇಕು, ಆಮೇಲೆ ಸೆಕೆಂಡ್ ಅಪೀಲ್ ಸಿಇಒಗೆ ಅಂತ ಚೀಫ್. ಬಟ್ ಎಷ್ಟು ಜನಕ್ಕೆ ಈ ಅಪೀಲ್ ಪ್ರೊಸೀಜರ್ ಫಸ್ಟ್ ಟೈಮ್ ವೋಟರ್ಸ್ ಅಲ್ಲದೆ ಇರೋರಿಗೆ ಪನಿಷ್ಮೆಂಟ್. ಕರ್ನಾಟಕದಲ್ಲಿ ನೀವು ಏನಾಗಬಹುದು ಅಂತ ಭಾವಿಸ್ತಿದ್ದೀರಾ? ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಕೊಟ್ಟರೆ ಒಂದು ತಿಂಗಳು ಅವಧಿ ಸಾಕಾಗುತ್ತಾ? ಸಾಕಾಗೋದಿಲ್ಲ. ಅದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಒಂದ್ ತಿಂಗಳು ಇದೆ, ತುಂಬಾ ಇರ್ರಾಷನಲ್ ಆಗಿದೆ. ಈಗ ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ ಅಲ್ವಾ? ಹೌದು. ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿ ನಿಂತ್ಕೋಬಹುದಲ್ವಾ? ನಿಂತ್ಕೋಬೇಕು, ಬಟ್ ನಿಂತ್ಕೊಂತಿಲ್ವಲ್ಲ. ಅದನ್ನೇ ನಾವು ಕೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಹೋಗ್ಲಿ, BLOಗಳಿಗೆ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾ? ಈ ಜಾಗದಲ್ಲಿ ಇಷ್ಟು ಜನ ವೋಟ್ ಇಲ್ಲ ಅಂದಾಗ ಅವರೆಲ್ಲ ಬಹುತೇಕವಾಗಿ ಇವ್ರ ದೃಷ್ಟಿನಲ್ಲಿ ಮನುಷ್ಯರಾಗಲ್ಲ ಅಲ್ವಾ? ತುಂಬಾ ಮುಖ್ಯವಾದ ಪಾಯಿಂಟ್ ನೀವು ಹೇಳಿರೋದು. ಏನಾಗುತ್ತೆ ಅಂದ್ರೆ ವೋಟಿನ ಬಲದಿಂದಾಗಿನೇ ಇವ್ರಿಗೆ ಒಂದು ಗೌರವ ಕೊಡ್ತಾ ಇದ್ರು, ವ್ಯವಸ್ಥೆ ಕೊಡ್ತಾ ಇದ್ರು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ SR ಆದ್ಮೇಲೆ ಯಾರು ಡಿಲೀಟ್ ಆಗ್ತಾರಲ್ಲ ಅವ್ರದೊಂಥರ ಸಿವಿಲ್ ಡೆತ್. ಅಂದ್ರೆ ನೀವು ಬದುಕಿದ್ದೀರಾ, ಸರ್ಕಾರದ ಪ್ರಕಾರ ನೀವಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ತಂತ ಬಂದಿದ್ದು ಅಥವಾ ತರೋದಕ್ಕೆ ಹೋರಾಟ ಮಾಡಿದ್ದು ಈ ತರ ಒಂದಷ್ಟು ಜನರನ್ನ ಎಕ್ಸ್ಕ್ಲೂಡ್ ಮಾಡೋದಕ್ಕಲ್ಲ. ಸೊ ಹಾಗಾಗಿ ನಾವು SR ವಿರೋಧಿಸ್ಬೇಕು, SR ಬಗ್ಗೆ ಜಾಗೃತಿ ಮೂಡಿಸ್ಬೇಕು, ಯಾರ್ದು ಮತದಾನದ ಹಕ್ಕು ಕಳ್ಕೋಬಾರ್ದು ಅಂತಾನು ನಾವು ಮಾಡ್ಬೇಕು. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ನಮಗೆ ದಿ ಫೈಲ್ ಟಾಕ್ಗೆ ಸ್ವಾಗತ. ನಾವು SIR ಪರಿಷ್ಕರಣೆ, ವಿಶೇಷ ತೀವ್ರ ಪರಿಷ್ಕರಣೆ, ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ವಿಚಾರವಾಗಿ ಇಂದಿನ ಸೆಗ್ಮೆಂಟ್ ಅಲ್ಲಿ ಮಾತಾಡ್ತಿದ್ವಿ. ಮತ್ತೊಮ್ಮೆ ವಿನಯ್ ಶ್ರೀನಿವಾಸನ್ ಅವರಿಗೆ ಸ್ವಾಗತವನ್ನ ಕೋರ್ತಾ, ಈಗ ಈ ವಿಚಾರವಾಗಿ ಈಗ ಬಹುತೇಕವಾಗಿ ಈಗ ಒಂದು 5-6 ರಾಜ್ಯಗಳು ಬಿಟ್ರೆ ಬಹುತೇಕ ದೊಡ್ಡ ರಾಜ್ಯಗಳೆಲ್ಲವನ್ನು ಬಿಜೆಪಿ ತನ್ನ ಹತೋಟಿಗೆ ತಗೊಂಡ್ಬಿಟ್ಟಿದೆ ಒಂದು ರೀತಿಯಲ್ಲಿ. ಹಾಗಾಗಿ ಕೆಲವೇ ದಕ್ಷಿಣ ಭಾರತದ ಕೆಲವು ರಾಜ್ಯಗಳು, ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಅಂತೂ ಅದು ಈಗ NDA ಭಾಗವಾಗಿದೆ. ಆಮೇಲೆ ಈಗ ವೆಸ್ಟ್ ಬೆಂಗಾಲ್ ಇತ್ತು, ಅಲ್ಲೂ ಇದಾಯ್ತು. ಸೊ ಹಾಗಾಗಿ 3-4 ರಾಜ್ಯಗಳಲ್ಲಿ ಇದು ಈಗ ತಮಿಳುನಾಡು, ಕೇರಳ ಒಂದು ಆಗಿದೆ. ಆದ್ರೆ ಕರ್ನಾಟಕದ ಇನ್ನೊಂದು 2 ವರ್ಷಕ್ಕೆ ಗ್ಯಾರಂಟಿ ಎಲೆಕ್ಷನ್ ಬರುತ್ತೆ. ಈ 2 ವರ್ಷದ ಎಲೆಕ್ಷನ್ ನಲ್ಲಿ ಈಗ ಎಚ್ಚೆತ್ಕೊಂಡು ಇವರು ಕಾಂಗ್ರೆಸ್ನವರಾಗ್ಲಿ ಅಥವಾ ಬಿಜೆಪಿಯೇತರ ಪಕ್ಷಗಳವರಾಗ್ಲಿ ತಮ್ಮ ಮತದಾರರು ತಮಗೆ ಹಾಕಬಹುದಾದಂತಹ ಮತದಾರರು ಪಟ್ಟಿಲಿಲ್ಲ ಅಂತ ಅನ್ನೋ ತರದ ಸ್ಥಿತಿ ಬಂದ್ಬಿಟ್ರೆ, ಯಾಕಂದ್ರೆ ಅಂತಿಮ ಪಟ್ಟಿ ಯಾವಾಗ ಬಿಡುಗಡೆ ಆಗುತ್ತೆ? ಅಕ್ಟೋಬರ್ 7ಕ್ಕೆ. ಅದಾದ್ಮೇಲೆ ಮುಂದಕ್ಕೆ ಇವ್ರಿಗೆ ಸೇರ್ಸೋದಿಕ್ಕೆ ಅವಕಾಶ ಇಲ್ಲ ಅನ್ನುವಂತ ಪರಿಸ್ಥಿತಿ ಏನಾದ್ರು ಬಂದ್ರೆ ಆ ತರಕ್ಕಿದೆಯಾ? ಅಥವಾ ಮುಂದಕ್ಕೆ ಸೇರ್ಸೋದಿಕ್ಕೂ ಬಿಟ್ಟೋದಂತವ್ರು ಕರ್ನಾಟಕಕ್ಕೆ ಮುಂದಿನ MLA ಎಲೆಕ್ಷನ್ಗೆ ಇದನ್ನೇ ಪರಿಗಣಿಸಲಾಗುತ್ತೆ ಅನ್ನೋ ತರಕ್ಕಿದ್ರೆ ಸಾಕಷ್ಟು ಬದಲಾವಣೆಗಳು ಆಗ್ಲೇ ಹೇಳಿದಂಗೆ ಗಾಂಧಿನಗರ, ಜಯನಗರ ಈ ತರದ 16 ಕ್ಷೇತ್ರಗಳಲ್ಲಿ ಬೆಂಗಳೂರಲ್ಲೇನೆ ಸಾಕಷ್ಟು ಬದಲಾವಣೆ ಆಗ್ಬಿಡ್ಬೋದಲ್ವಾ ರಾಜಕೀಯವಾಗಿ? ಒಂದು ಅವ್ರು ಹೇಳ್ತಾ ಇರೋದು, ನಿಮ್ ಫೈನಲ್ ಲಿಸ್ಟ್ ಅಲ್ಲೂ ಹೆಸರಿಲ್ಲ ಅಂತ ಹೇಳಿದ್ರೆ ನೀವು DC ಗೆ ಒಂದು ಮನವಿ ಆಗ್ಬೇಕು, ಆಮೇಲೆ ಸೆಕೆಂಡ್ ಅಪೀಲ್ ಸಿಇಒಗೆ ಅಂತ ಚೀಫ್. ಬಟ್ ಎಷ್ಟು ಜನಕ್ಕೆ ಈ ಅಪೀಲ್ ಪ್ರೊಸೀಜರ್ ಗೊತ್ತು? ಫಸ್ಟ್ ಟೈಮ್ ವೋಟರ್ಸ್ ಅಲ್ಲದೆ ಇರೋರಿಗೆ ಪನಿಷ್ಮೆಂಟ್ ಅಲ್ವಾ? ಫಸ್ಟ್ ಟೈಮ್ ವೋಟರ್ ಅಂದ್ರೆ 18 ದಾಟಿರೋರು ಬಹುಶಃ ಅವ್ರಿಗೆ ಆಟೋಮೆಟಿಕ್ ಆಗಿ ಅದು ಹಳೆ ಪ್ರೊಸೀಜರ್ ತರಕ್ಕೆ ಅವ್ರ ಹೆಸರು ಸೇರಿಸ್ಕೋಬಹುದು. ಆದ್ರೆ ಅದಾದ ಹಿಂದೆ ಇದ್ದು ಇದ್ರಲ್ಲಿ ಡಿಲೀಟ್ ಆಗಿರುವಂತವ್ರು ಯಾರು ಇದ್ರೆ ನಮ್ಮಂತವ್ರಿಗೆ ಆಲ್ರೆಡಿ ಒಂದ್ಸಲ ವೋಟ್ ಹಾಕಿ ಈ ಸಲ ಲಿಸ್ಟ್ ಅಲ್ಲಿ ನಾವಿಲ್ಲ ಅಂದ್ರೆ we have to do lot more to have our name in the list. ಹಾಗಾಗಿ ಈ ಒಂದು ಭಯ ಆತಂಕ ಇರೋದು ಸಹಜ, ಮತ್ತೆ ನಾವು ಅದಕ್ಕೆ ಹುಷಾರಾಗಿರ್ಬೇಕು. ಮತ್ತೆ ರಾಜಕೀಯ ಪಕ್ಷಗಳು ನಮ್ಮ ಮತದಾನದ ಹಕ್ಕನ್ನ ಉಳಿಸ್ತಾ ಇಲ್ಲ. ಬಿಜೆಪಿ ಅವರೊಂದು ಬುಕ್ಲೆಟ್ ಬಿಟ್ಟಿದ್ದಾರೆ ಟ್ರೈನಿಂಗ್ ಅವ್ರ ಕಾರ್ಯಕರ್ತರಿಗೆ. ಅದರಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ, ನೀವು 100 days ಈ SIR ಕೆಲಸ ಮಾಡಿದ್ರೆ ನೆಕ್ಸ್ಟ್ 50 ವರ್ಷದ ರಾಜಕೀಯ ಭವಿಷ್ಯನ ನಾವು ಖಚಿತಪಡಿಸ್ಕೋಬಹುದು. ಏನ್ ಅರ್ಥ ಅದ್ರದ್ದು? ಯಾಕೆ ಇವ್ರಿಗೆ ಮಾತ್ರ ಯಾಕೆ 50 ವರ್ಷಕ್ಕೆ ಇದಾಗತ್ತೆ ಹಂಗಿದ್ರೆ? ಸೊ ಈಗ ಅಂದ್ರೆ ಹಿಂದೆ ಎಲ್ಲ ಯಾವ್ದೋ ಒಂದ್ ಸಂದರ್ಭದಲ್ಲಿ ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಯಾವ್ದೋ ಕಾರಣಕ್ಕಾಗಿ ಬಿಟ್ಟು ಹೋಗಿತ್ತು ಅಂದಾಗ ಎಲೆಕ್ಷನ್ ಹಿಂದಿನ ದಿವಸದ ತನಕನೂ ಕೆಲವೊಂದ್ಸಲ ಎಲೆಕ್ಷನ್ ನಾಮಿನೇಷನ್ ಹಿಂದಿನ ದಿವಸ ತನಕ ಏನೋ ತರಕ್ಕೆ ಅವಕಾಶ ಇತ್ತು. ನೀವು ಹೇಳ್ತಿರೋದು ಇವರೆಲ್ಲ ನೋಡ್ತಾ ಇದ್ರೆ ಮುಂದಕ್ಕೆ ಈ ಹೊಸದಾಗಿ ಸೇರ್ಪಡೆ ಆಗುವಂತ ಏನು 18 ವರ್ಷ ದಾಟಿ ಹೊಸದಾಗಿ ಸೇರ್ಪಡೆ ಆಗುವಂತ ಬಿಟ್ರೆ ಮಿಕ್ಕವ್ರಿಗೆ ಬಹಳ ಕಷ್ಟ ಇದೆ ಅಥವಾ ಸಾಧ್ಯವೇ ಇಲ್ದಿರ್ಬಹುದು. ನೀವು ಹೇಳ್ದಂಗೆ ಅಲ್ಲೆಲ್ಲೋ 18 ಅಪಿಲೇಟ್ಸ್ ಮಾಡಿದ್ದಾರೆ, ಆದ್ರೆ ಲಕ್ಷಾಂತರ ಜನ ಅವರು ದೂರುಗಳು ಅವ್ರು ಸೇರಿಲ್ಲ. ಸೊ 18 ಟ್ರಿಬ್ಯುನಲ್ಸ್ ಅಥವಾ ಅಪಿಲೇಟ್ಸ್ ಅದ್ ಹೆಂಗೆ ಇದನ್ನ ಸುಮಾರು 4-5 ವರ್ಷ ಆಗುತ್ತೆ ಅದನ್ನ ಹಿಯರಿಂಗ್ ಮಾಡೋಷ್ಟೊತ್ತಿಗೆ. ಅಷ್ಟೊತ್ತಿಗೆ ಏನೇನಾಗಿರುತ್ತೆ ನಮಗ್ ಗೊತ್ತಿಲ್ಲ. ಮತ್ತೆ ಇವರೆಲ್ಲ ನೋಡಿ, ಇವರೆಲ್ಲ ಮ್ಯಾಪ್ ಆಗಿರೋರು, ಇವರೆಲ್ಲ 2002 ಲಿಸ್ಟ್ ಗೆ ಮ್ಯಾಪ್ ಆಗಿರೋರು. 27 ಲಕ್ಷದಲ್ಲಿ ಭಾರತನ ರೆಪ್ರೆಸೆಂಟ್ ಮಾಡಿರೋಂತ ಸ್ಪೋರ್ಟ್ಸ್ ಪರ್ಸನ್ಸ್ ಇದ್ದಾರೆ, ಎಲೆಕ್ಷನ್ ಅಫಿಷಿಯಲ್ಸ್ ಇದ್ದಾರೆ, ಅವರೇ ಇದ್ದಾರೆ. ಅವರೇ ಎಲೆಕ್ಷನ್ ನಡೆಸಿದ್ರೆ ಸತಿ ಅವ್ರಿಗೆ ವೋಟ್ ಮಾಡಕ್ ಆಗಿಲ್ಲ. ಈಗ ವಾಪಸ್ ಮತ್ತೆ ನಾವು ಕರ್ನಾಟಕದ ವಿಚಾರಕ್ಕೆ ಇಲ್ಲಿ ಮಾಡೋದಾದ್ರೆ ನೋಡಿ, ಇಲ್ಲೊಂದು ಈಗ ಮೊನ್ನೆ ತಾನೇ ಬಿಡುಗಡೆ ಮಾಡಿರುವಂತಹ ಒಂದು ನೋಟ್ ಅಲ್ಲಿ ಮೊನ್ನೆ ತಾನೇ ಆಗಿರುವಂತದ್ದು ಯಾವತ್ತು 2/6 ಅಲ್ಲ ಜೂನ್ 1ನೇ ತಾರೀಕು ಅವರು ಚುನಾವಣಾ ಅಧಿಕಾರಿಗಳು
ಅವ್ರು ಯಾರು ಮನೋಜ್ ಕುಮಾರ್ ಮೀನಾ ಅಂತ ಏನು IAS CEO ಇದ್ದಾರೆ, ಅಣ್ಬುಕುಮಾರ್ ಅವರು ಅಣ್ಬುಕುಮಾರ್ ಈಗ ಅಲ್ಲ ಆಗ ಹಿಂದೆ 25ರಲ್ಲಿ ಅವ್ರೊಂದು ಪತ್ರ ಬರೆದಿದ್ರು. ಅವರು ಏನು ಕಲಬುರ್ಗಿ ಮಹಾನಗರ ಪಾಲಿಕೆ, ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಲಿ, ಹೀಗೆ ಬೆಳಗಾವಿ ಈ ತರದ ಹಲವಾರು ಕಡೆಗಳಲ್ಲಿ ಚುನಾವಣಾ ಇವರೇನು ಮತದಾರರ ನೋಂದಣಾಧಿಕಾರಿಗಳ ನೇಮಕ ಆಗಿಲ್ಲ, ಅಲ್ಲಿ ಹುದ್ದೆಗಳು ಖಾಲಿ ಇವೆ ಅಂತ. ಇಲ್ಲಿ ತನಕ ಅದು ಖಾಲಿ ಇದೆ. ಹಾಗಾಗಿ ಈಗ ಆ ಮುಖ್ಯ ಚುನಾವಣಾಧಿಕಾರಿ CEO ಅವರು ಮತ್ತೆ ಪತ್ರ ಬರೆದಿದ್ದಾರೆ ಜೂನ್ 1ಕ್ಕೆ, ಇದು ಇನ್ನೂ ತುಂಬಿಸಿಲ್ಲ ಅಂತ. ಅಂದ್ರೆ ಸರ್ಕಾರ ಒಂದು ಕಡೆ ಮುಖ್ಯ ಈ ತರಹದ ಮಾಡೋದಕ್ಕೆ SIR ಮಾಡೋದಕ್ಕೆ ಬೇಕಾದಂತಹ ಸವಲತ್ತುಗಳನ್ನ ಅಥವಾ ಜನರನ್ನ ಕೊಡ್ತಾ ಇಲ್ಲ. ಮತ್ತೆ ಕೆಲವೊಂದು ಕಡೆಗಳಲ್ಲಿ BLOಗಳು ಅಂದ್ರೆ ಯಾರು, ಈ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ಈ ತರದವರು, ಅವರಿಗೆ 1 ತಿಂಗಳ ಅವಧಿಯಲ್ಲಿ 1,000 ಮತದಾರರನ್ನ ಅಥವಾ ಮತದಾರರನ್ನ ಭೇಟಿ ಮಾಡಿ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ತಗೊಳ್ಬೇಕು ಅಂತಿದೆ. ಬಹಳ ದೊಡ್ಡ ಕೆಲಸ ಇದು. ಮತ್ತೆ ಅವ್ರು ಕೆಲಸ ಮಾಡ್ತಾ ತಮ್ಮ ಮಿಕ್ಕ ಅವಧಿಯಲ್ಲಿ ಇದನ್ನ ಮಾಡ್ಬೇಕು ಅಂತಿದೆ. ಹಲವಾರು ಕಡೆಗಳಲ್ಲಿ BLOಗಳು ಏನು ಬೇರೆ ಬೇರೆ ಕಾರಣಗಳಿಂದಾಗಿ ಅಥವಾ ಕೆಲಸದ ಒತ್ತಡದಿಂದನೋ ಸತ್ತಿರುವಂತಹ ಉದಾಹರಣೆಗಳಿದೆ. ಕರ್ನಾಟಕದಲ್ಲಿ ನೀವು ಏನಾಗಬಹುದು ಅಂತ ಭಾವಿಸ್ತಿದ್ದೀರಾ? ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಕೊಟ್ಟರೆ 1 ತಿಂಗಳು ಅವಧಿ ಸಾಕಾಗುತ್ತಾ? ಸಾಕಾಗೋದಿಲ್ಲ. ಅದನ್ನು ಜನ ಪ್ರಶ್ನೆ ಮಾಡ್ತಾ ಇದಾರೆ, ಯಾಕೆ 1 ತಿಂಗಳು ಇದೆ, ತುಂಬಾ ಇರ್ರಾಷನಲ್ ಆಗಿದೆ. ಕರ್ನಾಟಕದಲ್ಲಿ ಎಲೆಕ್ಷನ್ ಇರೋದೇ 2028. ನೀವ್ ಯಾಕೆ ಈಗ 1 ತಿಂಗಳೆಲ್ಲ ಇದನ್ನ ಮುಗಿಸ್ಬೇಕು ಅಂತ ಹೊರಟಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ಈಗ BLOಗಳು ಈಗ ಆಲ್ರೆಡಿ ನಮ್ಗೆ ಹೇಳ್ತಾ ಇದಾರೆ, ನಮ್ಮ ಮೇಲೆ ತುಂಬಾ ಒತ್ತಡ ಹಾಕ್ತಾ ಇದಾರೆ, ನಮ್ಮ ಮೇಲೆ ಟಾರ್ಗೆಟ್ ಗಳು ಹಾಕ್ತಾ ಇದಾರೆ. ಮತ್ತೆ ನಮ್ಗೆ ಇವತ್ತು ಒಂದು ದೂರ ಬಂದಿದೆ, ಒಂದು ಏರಿಯಾದಲ್ಲಿ ಬೆಂಗಳೂರಿನಲ್ಲಿ BLOಗಳಿಗೆ 2-3 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ಅವ್ರು ಮ್ಯಾಪಿಂಗ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ BLOಗಳು ಅಂದ್ರೆ ನಾಗ ಹೇಳ್ದಂಗೆ ಆಶಾ ಕಾರ್ಯಕರ್ತರು ಇರಬಹುದು, ಅಂಗನವಾಡಿ ವರ್ಕರ್ಸ್. ಈಗ ನಮ್ಮ ಏರಿಯಾದಲ್ಲಿ ನನ್ನ BLO ಬಂದ್ಬಿಟ್ಟು ಯಾರು BBMP ಅಫಿಷಿಯಲ್, ಸೊ ಅಲ್ಲಿ ಅವ್ರಿಗೇನೋ ಬಂದಿರ್ಬೋದು. ಬಟ್ ಈ ಅಂಗನವಾಡಿ ವರ್ಕರ್ಸ್ಗೆಲ್ಲ ಮತ್ತೆ ಅವ್ರಿಗೇನು ಸ್ಪೆಷಲ್ ಡಿವೈಸ್ ಏನ್ ಕೊಡ್ತಾ ಇಲ್ಲ, ಅವ್ರಿಗೇನ್ ಸ್ಪೆಷಲ್ ಅಲವೆನ್ಸ್, ಒಂದು ಅಲವೆನ್ಸ್ ಇದೆ, ತುಂಬಾ ಕಡಿಮೆ ಇದೆ. ಅಂದ್ರೆ ಅವ್ರ ಫೋನೇ ಬಳಸಬೇಕು, ಅದು ಸ್ಮಾರ್ಟ್ ಫೋನ್ ಚೆನ್ನಾಗಿದ್ರೆ ಅಥವಾ ನೆಟ್ವರ್ಕ್ ಇದ್ರೆ ಪರವಾಗಿಲ್ಲ, ನೆಟ್ವರ್ಕ್ ಇಲ್ಲದ ಕಡೆ ಮತ್ತೆ ಅವ್ರಿಗೇನ್ ಡೇಟಾಗೂ ಏನ್ ದುಡ್ಡು ಕೊಡ್ತಾ ಇಲ್ಲ. ಮತ್ತೆ ಈ ಎನ್ಯೂಮರೇಷನ್ ಫೇಸ್ ಇದೆಯಲ್ಲ, ಒಂದೊಂದು ಫಾರ್ಮ್ ಕಲೆಕ್ಟ್ ಮಾಡ್ತಾರಲ್ಲ, ಒಂದೊಂದು ಫಾರ್ಮ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಡೈಲಿ. ಅವರು ಎಲ್ಲಿ ಸ್ಕ್ಯಾನ್ ಮಾಡಬೇಕು? ಫೋನಲ್ಲೇ ಡೈಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಅದು ಬೇಕಾಗಿರುವಂತ ನಾಲೆಡ್ಜ್ ಅಥವಾ ಟ್ರೈನಿಂಗ್ ಅವ್ರಿಗೆಲ್ಲ ಸಾಕಷ್ಟು ಕೊಡ್ತಾರೆ ಅನ್ಸುತ್ತಾ? ಟ್ರೈನಿಂಗ್ ಕೊಡ್ತಾರೆ, ಬಟ್ ಈ ಮ್ಯಾಪಿಂಗ್ ಮಾಡಿದಾರಲ್ಲ, ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಇಲ್ಲಿ ತನಕ ಮ್ಯಾಪಿಂಗ್ ಬಗ್ಗೆ ಒಂದು ರಿಟರ್ನ್ ಇನ್ಸ್ಟ್ರಕ್ಷನ್ ಇಲ್ಲ. ಇದ್ರೆ ಅವ್ರು ನಮ್ಗೆ ಶೇರ್ ಮಾಡಿಲ್ಲ, ಬಟ್ ಇಲ್ವೂ ಇಲ್ಲ. ನಾವು BLO ಕೇಳಿದೀವಿ, ಅವ್ರಿಗೆಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ ಸೇರಿಸಿದ್ದಾರೆ. ಆಗಾಗ ಒಂದು ವಿಡಿಯೋ ಬಿಡ್ತಾರೆ ವಾಟ್ಸ್ಆಪ್ ಅಲ್ಲಿ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ. ಮತ್ತೆ ವಾಟ್ಸ್ಆಪ್ ಅಲ್ಲಿ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾರೆ. ರಿಟರ್ನ್ ಇನ್ಸ್ಟ್ರಕ್ಷನ್ಸ್, ರಿಟರ್ನ್ ಪ್ರೋಟೋಕಾಲ್ ಇಲ್ಲ. ಸೊ ಈಗ ಈ BLOಗಳಿಗೆ ಬೇಕಾದಂತಹ ಅವ್ರಿಗೆ ಒಳ್ಳೆ ಡಿವೈಸಸ್ ಇಲ್ಲದೆ ಇರುವಂತಹದ್ದು, ಅಥವಾ ಅದು ಬೇಕಾಗಿರುವಂತಹ ಟೆಕ್ನಿಕಲ್ ಸ್ಕಿಲ್ಸ್ ಇಲ್ಲದೆ ಇರುವಂತಹದ್ದು, ಅಥವಾ ಅವ್ರಿಗೆ ಯಾವ್ದೋ ಕುಟುಂಬದ್ದು ಇನ್ಯಾವುದೋ ಸಮಸ್ಯೆಗಳ ಕಾರಣಕ್ಕಾಗಿ 1-2 ದಿವಸ ರಜದ ಮೇಲೆ ಹೋದಾಗ ಆಗುವಂತಹ ಒತ್ತಡ, ಇವೆಲ್ಲದ್ರ ಕಾರಣದಿಂದಾಗಿ ಅವರು ಪ್ರಾಮಾಣಿಕವಾಗಿದ್ರು ಈ ಅವಧಿಯ ಒಳಗಡೆ ಮುಗಿಸೋದಿಕ್ಕಾಗ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅವರು ಬೇರೆ ಬೇರೆ ಮಾರ್ಗಗಳನ್ನ ಹುಡ್ಕೊಂಡ್ರೆ ಅದರ ಪರಿಣಾಮ ಮತದಾರರ ಮೇಲೆ ನೇರವಾಗಿ ಆಗುತ್ತೆ. ಎಕ್ಸಾಕ್ಟ್ಲಿ ಮತದಾರರ ಮೇಲೆ ಆಗೋದು. ಮತ್ತೆ ಫಾರ್ ಎಕ್ಸಾಂಪಲ್ ಈ ಗುಜರಾತ್ ಅಲ್ಲಿ ಒಬ್ರು BLOಗೆ ನೀವು ಫಾರ್ಮ್ 7 ಈ ಡಿಲೀಷನ್ಸ್ ಮಾಡ್ಸಕ್ಕೆ ಇದ್ ಮಾಡಿದ್ರು, ಅವ್ರಿಗೆ ಅಪ್ರೂವ್ ಮಾಡಕ್ ಹೇಳಿದ್ರು. ಅವ್ರು ಹೇಳಿದ್ರು ಇಲ್ಲ ನಾನ್ ಮಾಡಕ್ ಆಗಲ್ಲ ಅಂತ. ಇಲ್ಲ ಹಂಗಂದ್ರೆ ನಿಮ್ ಕೆಲ್ಸದಿಂದ ತೆಗಿತೀವಿ ಅಂದ್ರು. ಇಲ್ಲೂ ಸಹ ಅವ್ರು ಹೇಳಿದ್ರು ಒತ್ತಡ ಬಂದಿತ್ತು, ಇಲ್ಲಿಗಲ್ ಆಗಿ ಧಮಕಿ ಹಾಕಿತ್ತು ಯಾರೋ ಒಬ್ರು, ತೆಗೆದು ಬಿಡಿ ಅಂತ. ಅವ್ರು ಆಗಲ್ಲ ಅಂತ ಹೇಳಿದ್ರು. ಇಲ್ಲಿ ಈಗ BLOಗಳ ಮೇಲೆ ತುಂಬಾ ಪ್ರೆಷರ್ ಇದೆ. ನಮ್ಗೆ ಹೇಳ್ತಾ ಇದಾರೆ, ನೀವ್ ಇಷ್ಟು ಟಾರ್ಗೆಟ್ ಮಾಡಿಲ್ಲ ಅಂದ್ರೆ ಕೆಲ್ಸದಿಂದ ತೆಗಿತೀವಿ ಅಂತ ಧಮಕಿ ಆಗ್ತಾ ಇದಾರೆ ಅಂತ. ಬಟ್ ಇವರೆಲ್ಲ ರಾಜ್ಯ ಸರ್ಕಾರದ ನೌಕರಗಳೇ ನೇರವಾಗಿ. ಹೌದು, ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅದೇನಿದೆಯೋ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ನೇರ ಸೂಪರ್ದಿಲ್ಲಿರೋರು ಬಿಟ್ರೆ ಮಿಕ್ಕಾಗಿ ಇವರೆಲ್ಲ ಇದಲ್ವಾ. ಈಗ ಕರ್ನಾಟಕದಲ್ಲಿ ಆಡಳಿತದಲ್ಲಿರೋದು ಕಾಂಗ್ರೆಸ್ ಅಲ್ವಾ. ಕಾಂಗ್ರೆಸ್ ಪಕ್ಷ ಅವ್ರ ಪರವಾಗಿ ನಿಂತ್ಕೋಬಹುದಲ್ವಾ? ನಿಂತ್ಕೋಬೇಕು, ಬಟ್ ನಿಂತ್ಕೊಂತಿಲ್ವಲ್ಲ. ಅದನ್ನೇ ನಾವು ಕೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ. ಹೋಗ್ಲಿ, ಈ BLOಗಳಿಗೆ ಏನಾಗ್ತಾ ಇದೆ ಅಂತಾದ್ರೂ ನಿಮ್ಗೆ ಗೊತ್ತಾ? ಏನ್ ಟಾರ್ಗೆಟ್ ಸೆಟ್ ಮಾಡ್ತಾ ಇದಾರೆ, ಯಾಕೆ ಸೆಟ್ ಮಾಡ್ತಾ ಇದಾರೆ, ಅವ್ರನ್ನ ಕೆಲಸದಿಂದ ತೆಗಿತಾರೆ ಅಂತ ಹೇಳಿ ನೀವ್ ಏನ್ ಮಾಡ್ತಿದ್ದೀರಾ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ ಒಂದು ಜವಾಬ್ದಾರಿಯುತ ನ್ಯಾಷನಲ್ ಲೆವೆಲ್ ವಿರೋಧ ಪಕ್ಷವಾಗಿ SIR ನ ಇನ್ನೂ ಸೀರಿಯಸ್ ಆಗಿ ತಗೋಬೇಕಿತ್ತು. ಆಯ್ತು, ರಾಹುಲ್ ಗಾಂಧಿ ಅವ್ರು ವೋಟ್ ಚೋರಿ ಬಗ್ಗೆ ಮಾತಾಡ್ತಿದಾರಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ ಇಷ್ಟು ಲಾಜಿಕಲ್ ಡಿಲಿಷನ್ಸ್ ಆಯ್ತಲ್ಲ, ಅಲ್ಲಿ ಹೋಗಿ ನೀವು ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ನೀವು ಅವ್ರ ಜೊತೆ ಫೈಟ್ ಮಾಡಿದ್ರ? ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡೋದಲ್ಲಿ ಅಂತ ನೀವು ಕೇಳ್ತಿರೋದಲ್ಲ? ಇಲ್ಲ, ಮಮತಾ ಬ್ಯಾನರ್ಜಿಗೆ ಸಪೋರ್ಟ್ ಮಾಡೋದ್ರ ಅಂತಲ್ಲ, ನೀವು SIR ವಿಚಾರವಾಗಿ ಮತದಾರರಿಗೆ ಸಪೋರ್ಟ್ ಮಾಡಿದ್ರ? ಬಿಹಾರಲ್ಲಿ ವೋಟ್ ಅಧಿಕಾರ ಯಾತ್ರೆ ಮಾಡಿದ್ರಿ ನೀವು, ಅಷ್ಟೆಲ್ಲ ಜನ ನಿಮ್ಗೆ ಬೆಂಬಲ ತೋರಿಸಿದ್ರು. ಬಿಹಾರಲ್ಲಿ ಅಷ್ಟು ಡಿಲಿಷನ್ಸ್ ಆಯ್ತು, ಹೋಗ್ಲಿ ಡಿಲೀಟ್ ಆಗಿರೋರಿಗೆ ಅಪೀಲ್ ಫೈಲ್ ಮಾಡಕ್ ನೀವು ಹೆಲ್ಪ್ ಮಾಡಿದೀರಾ? ಈ ಪ್ರಶ್ನೆಗಳು ನಾವ್ ಇವತ್ತು ಕಾಂಗ್ರೆಸ್ ಪಕ್ಷ ಕೇಳ್ಬೇಕಾಗತ್ತೆ. ಕಾಂಗ್ರೆಸ್ ಪಕ್ಷನ ಅದನ್ನ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ನೀವು ನಿಮ್ ಗೆಲುವು ಮಾತ್ರ ನೋಡ್ಬಾರ್ದು ಸ್ವಾಮಿ. ನಾವು ಮತದಾರರಿಂದ ನೀವ್ ಗೆದ್ದಿರೋ ದೇಶವ್ಯಾಪಿಯಾಗಿ ನೋಡ್ಬೇಕು. ನೀವು ಮಾಡಬಾರ್ದು. ಹೌದು. ಸೊ ಈಗ ಕರ್ನಾಟಕದಲ್ಲಿ
ರಾಜಕೀಯ ಪಕ್ಷಗಳ ಹೊರತಾಗಿ ಈಗ ನೀವು ನಮ್ಮ ಮತ ನಮ್ಮ ಹಕ್ಕು ಅಂತ ಒಂದು ಇದರಲ್ಲಿ ಇದನ್ನ ಜನಜಾಗೃತಿ ಮೂಡಿಸ್ತಾ ಇದ್ದೀರಾ. ಬೇರೆ ಇನ್ಯಾರ್ಯಾರು ಈ ತರಕ್ಕೆ ಮಾಡ್ತಾ ಇದಾರೆ ಅಥವಾ ಇನ್ಯಾರೆಲ್ಲ ಭಾಗವಹಿಸಬೇಕು ಅಂತ ನೀವು ಭಾವಿಸ್ತೀರಾ? ಸರ್, ಈ ಒಂದು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಬೇಕಾಗುತ್ತೆ. ಮತದಾನ ಜಾಗೃತಿ ಮತ್ತು ಮತದಾರರಿಗೆ ಸಹಾಯ ಮಾಡುವ ವಿಚಾರವಾಗಿ ಈಗ BLOಗಳ ಜೊತೆಗೆ ರಾಜಕೀಯ ಪಕ್ಷದವರು ಹೋಗಿ ಆ BLO ಜೊತೆಗೆ ಅವರು ಸಹ ಫಿಸಿಕಲಿ ಹೋಗಿ ಸಹಾಯ ಮಾಡಬಹುದು ಅಂತ ಇದೆ. ಯಾಕಂದ್ರೆ ಗುರುತು ಹಿಡಿಯೋದಿಕ್ಕೋ, ಅವ್ರನ್ನ ಪರಿಚಯ ಮಾಡ್ಕೊಡೋದಿಕ್ಕೋ, ಅಥವಾ ಅವ್ರು ಇಲ್ದೇ ಇದ್ದಾಗ ಅವ್ರು ಬಂದಿದ್ರು ಅಂತ ಹೇಳೋದಿಕ್ಕೋ ಹೀಗೆಲ್ಲ. ಸೊ ಅದ್ರ ಜೊತೆಗೆ ಸಿವಿಲ್ ಸೊಸೈಟಿಗೆ ತುಂಬಾ ಮುಖ್ಯವಾದ ಪಾತ್ರ ಇದೆ. ಏನ್ ಪಾತ್ರ ಇದೆ ಅಂತ ಹೇಳಿದ್ರೆ, ಒಂದು SIR ಈ ತರ ಆಗತ್ತೆ. ಒಂದು ನಾವು SIR ಆಗ್ಬೋದು, ಈಗ ತುಂಬಾ ಕಡಿಮೆ ದಿವಸ ಇದೆ, ಆಗ್ಬೋದು. ಬಟ್ ನಾವು SIR ನಲ್ಲಿ ಇರೋ ಲೋಪದೋಷಗಳು ಎತ್ತಿಡಿದು ಅದ್ರ ಬಗ್ಗೆ ಮಾತಾಡೋ ಕೆಲಸ ನಾವು ಮಾಡ್ಲೇಬೇಕು. ಅದ್ರ ವಿರೋಧ ಮಾಡೋದನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ನಾಳೆ ಒಂದು ಇತಿಹಾಸ, ನಾಳೆ ಒಂದು ಪುಟ ತಿರ್ಗದ್ಮೇಲೆ ಈ ಪ್ರಶ್ನೆ ಬರುತ್ತೆ, ಅಷ್ಟು ಇಲಿಗಲ್ ಡಿಲಿಷನ್ಸ್ ಆದಾಗ ನೀವೇನ್ ಮಾಡ್ತಾ ಇದ್ರಿ, ನೀವ್ ಯಾಕೆ ಒಬ್ಜೆಕ್ಟ್ ಮಾಡಿಲ್ಲ? ಇತಿಹಾಸ ನಾಳೆ ನಮ್ಮನ್ನ ಪ್ರಶ್ನೆ ಕೇಳುತ್ತೆ. ದೇಶಕ್ಕೆ ಸ್ವಾತಂತ್ರ್ಯ ತಂತ ಬಂದಿದ್ದು ಅಥವಾ ತರೋದಕ್ಕೆ ಹೋರಾಟ ಮಾಡಿದ್ದು ಈ ತರ ಒಂದಷ್ಟು ಜನರನ್ನ ಎಕ್ಸ್ಕ್ಲೂಡ್ ಮಾಡೋದಕ್ಕಲ್ಲ. ಸೊ ಹಾಗಾಗಿ ನಾವು SIR ವಿರೋಧಿಸಬೇಕು, SIR ಬಗ್ಗೆ ಜಾಗೃತಿ ಮೂಡಿಸಬೇಕು, ಯಾರ್ದು ಮತದಾನದ ಹಕ್ಕು ಕಳ್ಕೋಬಾರ್ದು ಅಂತಾನು ನಾವು ಮಾಡ್ಬೇಕು. ಸೊ ಹಾಗಾಗಿ ಇವತ್ತು ಟ್ರೇಡ್ ಯೂನಿಯನ್ಗಳಿರ್ಬೋದು, ಕನ್ನಡ ಪರ ಪಕ್ಷಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಮಹಿಳಾ ಸಂಘಟನೆ, ವಿಶೇಷವಾಗಿ ಮಹಿಳಾ ಸಂಘಟನೆಗಳು. ಯಾಕೆ ಅಂತ ಹೇಳಿದ್ರೆ ಈ SIR ಅಲ್ಲಿ ದೇಶಾದ್ಯಂತ ಡಿಲಿಷನ್ಸ್ ಹೆಚ್ಚಾಗಿರೋದು ಮಹಿಳೆಯರದು. ಯಾಕೆಂದ್ರೆ ಮಹಿಳೆಯರ ಹತ್ರ ಡಾಕ್ಯುಮೆಂಟ್ಸ್ ಇರೋದು ಕಡಿಮೆ, ಮತ್ತೆ ಮಹಿಳೆಯರು ಶಿಫ್ಟ್ ಆಗಿರ್ತಾರೆ. ಸೊ 2002 ಮ್ಯಾಪಿಂಗು ಮಹಿಳೆಯರದು ಆಗೋದಿಲ್ಲ. ಈಗ ಒಂದ್ ಗಂಡ್ಸು ಅಂದ್ರೆ ಅದೇ ಮನೇಲಿ ಅವರು, ಅವ್ರ ಅಪ್ಪ, ಅವ್ರ ತಾತ ಅಲ್ಲೇ ಇದ್ರು. ಬಟ್ ಮಹಿಳೆಯರು ಮದುವೆ ಆದ್ಮೇಲೆ ಶಿಫ್ಟ್ ಆಗ್ತಾರಲ್ಲ. ಸೊ ವಿಶೇಷವಾಗಿ ಮಹಿಳೆಯರ ಡಿಲಿಷನ್ಸ್ ಜಾಸ್ತಿ ಆಗಿದೆ. SIR ಆದ್ಮೇಲೆ UPಲಿ ಜೆಂಡರ್ ರೇಷಿಯೋ ಚೇಂಜ್ ಆಗಿದೆ, ಜೆಂಡರ್ ರೇಷಿಯೋ ಕಡಿಮೆ ಆಗಿದೆ, ಮಹಿಳೆಯರ ಸಂಖ್ಯೆ ಇನ್ನೂ ಕಡಿಮೆ ಆಗಿದೆ ಮತದಾರರ ಪಟ್ಟಿಲಿ. ನಾವು ಕರ್ನಾಟಕದಲ್ಲಿ ಹಾಗೆ ನೋಡಿದ್ರೆ ಬಡವರಿಗೆ ಅಥವಾ ಮತ ಯಾರಿಗೆಲ್ಲ ಇರುತ್ತೆ ಅವರಿಗೆ ರಾಜಕಾರಣಿಗಳು ಬಹಳ ವಿಶೇಷವಾದ ಗೌರವ ಚುನಾವಣಾ ಸಂದರ್ಭದಲ್ಲಿ ಕೊಡ್ತಾರೆ. ಬೇರೆ ಟೈಮಲ್ಲಿ ಅವ್ರಿಗೆ ಆ ಗೌರವನೇ ಕೊಡೋದಿಲ್ಲ. ಆದ್ರೆ ಎಲೆಕ್ಷನ್ ಟೈಮಲ್ಲಿ ಹೋಗಿ ಕಾಲ್ಗೂ ಬೀಳ್ತಾರೆ. ಇವನು 100 ಕೋಟಿ 1000 ಕೋಟಿ ಹೊಡೆ ಇರ್ತಾನೆ. ಆದ್ರೆ ಎಂತವ್ರು ಕಾಲಕ್ಕೆ ಬೇಕಾದ್ರು, ಎಂತ ಬಡವ್ರ ಕಾಲಕ್ಕೆ ಬೇಕಾದ್ರು ಆ ಟೈಮಲ್ಲಿ ಓಟಿಗೆ ಅಂತ ಬೀಳ್ತಾರೆ. ವಿಶೇಷವಾಗಿ ಕೆಲವೊಂದು ಯೋಜನೆಗಳನ್ನ ಪ್ರಕಟಿಸ್ತಾರೆ ಅಥವಾ ಬೇರೆ ಬೇರೆ ರೀತಿನಲ್ಲಿ ಅವರಿಗೆ ಸಹಾಯ ಮಾಡ್ತಾರೆ ಆ ಒಂದು ಲೊಕ್ಯಾಲಿಟಿಗೆ. ಈ ಜಾಗದಲ್ಲಿ ಇಷ್ಟು ಜನಕ್ಕೆ ಓಟ್ ಇಲ್ಲ ಅಂದಾಗ ಅವರೆಲ್ಲ ಬಹುತೇಕವಾಗಿ ಇವ್ರ ದೃಷ್ಟಿನಲ್ಲಿ ಮನುಷ್ಯ ಆಗಲ್ಲ ಅಲ್ವಾ? ತುಂಬಾ ಮುಖ್ಯವಾದ ಪಾಯಿಂಟ್ ನೀವು ಹೇಳಿರೋದು. ಏನಾಗುತ್ತೆ ಅಂದ್ರೆ ಓಟಿನ ಬಲದಿಂದಾಗಿನೇ ಇವ್ರಿಗೆ ಒಂದು ಗೌರವ ಕೊಡ್ತಾ ಇದ್ರು, ವ್ಯವಸ್ಥೆ ಕೊಡ್ತಾ ಇತ್ತು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ SIR ಆದ್ಮೇಲೆ ಯಾರು ಡಿಲೀಟ್ ಆಗ್ತಾರಲ್ಲ ಅವ್ರದೊಂಥರ ಸಿವಿಲ್ ಡೆತ್. ಅಂದ್ರೆ ನೀವು ಬದುಕಿದ್ದೀರಾ, ಸರ್ಕಾರದ ಪ್ರಕಾರ ನೀವಿಲ್ಲ, ಸರ್ಕಾರದ ಪ್ರಕಾರ ಅಲ್ಲ, ರಾಜಕಾರಣಿಗಳ ಪ್ರಕಾರನೂ ನೀವಿಲ್ಲ. ಈ ಮನೆ ಓಟ್ ಈ ಸಾರಿ ಇವ್ರದ್ದು ಮನೆ ಡಿಲೀಟ್ ಆಗ್ಬಿಟ್ಟಿದೆ ಅಂದ್ರೆ ಅವ್ನ ನಡಿಯಪ್ಪ ಮುಂದಕ್ಕೆ ಅಷ್ಟೇ. ಇವ್ರಿಗೆ ಕೈ ಎತ್ ಕೂಡ ಮುಗಿಯೋದಿಲ್ವಲ್ಲ. ಹೌದು. ಸೊ ಅವ್ರು ಮಾತಾಡ್ಸೋರು ಇರೋದಿಲ್ಲ, ಔಟ್ ಕ್ಯಾಸ್ಟ್. ಎಕ್ಸಾಕ್ಟ್ಲಿ ಸರ್. ಈಗ ಅವ್ರನ್ನ ಬಹಿಷ್ಕೃತರಾಗ್ತಾರೆ. ಸೊ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಯಾಕೆ ಸಾರ್ವತ್ರಿಕ ಮತದಾನದ ಹಕ್ಕು ಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ಶೋಷಿತರು ಈ ದೇಶದಲ್ಲಿ ಒಂದು ಅಧಿಕಾರ ಅವ್ರು ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಮತದಾನ ಮುಖ್ಯ. ನೀವು ಮತನೇ ಇಲ್ಲ ಅಂತ ಹೇಳಿದ್ರೆ ಯಾರು ನಿಮಗ್ ಮಾತಾಡ್ಸೋದಿಲ್ಲ. ಈಗ ನಮ್ಮ ರಾಜ್ಯದಲ್ಲಿಯೂ ವಿಶೇಷವಾಗಿ ಮೈಸೂರು ಸಂಸ್ಥಾನದಲ್ಲಿ ಜಮೀನ್ ಇದ್ದವ್ರಿಗೆ ಮಾತ್ರ ಓಟ್ ಇತ್ತು. ಅದು ಹೆಣ್ಣು ಮಕ್ಕಳಿಗೂ ಇರ್ಲಿಲ್ಲ ಅನ್ಸುತ್ತೆ, ಬರೀ ಗಂಡಸರಿಗೆ ಮತ್ತು ಅವರಿಗೆ ಜಮೀನ್ ಅವ್ರ ಹೆಸರಲ್ಲಿ ಇದ್ದಂತವ್ರಿಗೆ ಜಮೀನ್ ಇರ್ಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇರ್ಬೇಕು, ಸುಂಕ ಕಟ್ತಿರ್ಬೇಕು, ಈ ತರದ್ದು ಕಂದಾಯ ಕಟ್ತಾ ಇದ್ದಂತವ್ರಿಗೆ ಮಾತ್ರ ಓಟ್ ಇದ್ದಿದ್ದು. ಆದ್ರೆ 52ರಲ್ಲಿ ನಡೆದಂತ ಮೊದಲ ಚುನಾವಣೆಯಲ್ಲಿ ಜಮೀನ್ ಇಲ್ಲದೆ ಇರ್ಲಿ, ಯಾವ ಊರವನಾಗಿರ್ಲಿ, ಯಾವ ಕುಲ ಗೋತ್ರ ಅನ್ನೋದೇ ಬಂತು. ಇವಾಗ ಮತದಾನದ ಹಕ್ಕನ್ನೇ ಕಳೆದುಕೊಳ್ತಿರುವಂತ ಸ್ಥಿತಿಲಿ ಅವರು ತಮ್ಮ ಮತದಾನದ ಹಕ್ಕನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಸರ್? ಈಗ ಒಂದು ಇಂಡಿವಿಜುವಲ್ ಮತದಾರರು ಮೊದಲನೇದಾಗಿ ತಮ್ಮ BLO ಯಾರು ಅಂತ ತಿಳ್ಕೋಬೇಕು, ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಹೋಗಿ ತಿಳ್ಕೋಬೇಕು, ಅಥವಾ ಸ್ಥಳೀಯ ಸರ್ಕಾರದ ಆಫೀಸ್ಗಳಲ್ಲಿ ಹೋಗಿ ತಿಳ್ಕೋಬೇಕು. ಒಂದು ಎನ್ಯುಮರೇಷನ್ ಫಾರ್ಮ್ ತುಂಬಿಸ್ಬೇಕು. 2002 ಮ್ಯಾಪಿಂಗ್ ಡೀಟೇಲ್ಸ್ ಆನ್ಲೈನ್ ತೆಗಿಬೇಕು. ತೆಗಿಯಕ್ಕಾಗಿಲ್ಲ ಅಂದ್ರೆ ಈಗ ನನ್ನ ಮತ ನನ್ನ ಹಕ್ಕು ನಮ್ ತರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರ BLO ಕಾಂಟ್ಯಾಕ್ಟ್ ಮಾಡಿ ತೆಗಿಸ್ಬೇಕು. ತೆಗ್ಸಿ ಫಾರ್ಮ್ ಫಿಲ್ ಮಾಡಿದಾಗ June 29 ಯಾವಾಗ ಶುರು ಆಗುತ್ತೋ ಆ ಫಾರ್ಮ್ ಫಿಲ್ ಮಾಡಿ ಕೊಡ್ಬೇಕು. ಒಂದು. ಎರಡನೇದು ರಾಜಕೀಯ ಪಕ್ಷಗಳು ಮತ್ತೆ ಜನ ಸಂಘಟನೆಗಳು, ಸಿವಿಲ್ ಸೊಸೈಟಿ, ಈಗ ಫಾರ್ ಎಕ್ಸಾಂಪಲ್ ತಮ್ಮ ಪಕ್ಷ ತರ ಈ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಬಂದು DC, ಪ್ರತಿ ಜಿಲ್ಲೆಯಲ್ಲೂ DC ಮೀಟ್ ಮಾಡಿ ಕೇಳ್ಬೇಕು, ನಮ್ಮ ಮತದಾನದ ಹಕ್ಕನ್ನ ರಕ್ಷಣೆ ಮಾಡಕ್ ನೀವೇನ್ ಮಾಡ್ತಾ ಇದ್ದೀರಾ? ಬೇರೆ ರಾಜ್ಯಗಳು ಇಷ್ಟೆಲ್ಲ ಸಮಸ್ಯೆ ಆಗಿದೆ, ಇಲ್ಲಿ ಈ ತರ ಸಮಸ್ಯೆ ಆಗದಿರೋ ರೀತಿ ನೀವೇನ್ ನೋಡ್ತಾ ಇದ್ದೀರಾ? ನೀವ್ ಯಾವ ತರ ಕೆಲಸ ಮಾಡ್ತಾ ಇದ್ದೀರಾ? ಮತ್ತೆ ಹೆಲ್ಪ್ ಡೆಸ್ಕ್ ಗಳು ಸೆಟಪ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಸುಮಾರು ಜನಕ್ಕೆ 2002 ಲಿಸ್ಟ್ ನೀವ್ ನೋಡ್ಬೇಕು ಅಂದ್ರೆ ಆನ್ಲೈನ್ ನೋಡ್ಬೇಕು. ಯಾಕಂದ್ರೆ ಹಾರ್ಡ್ ಕಾಪಿ ಎಲ್ಲೂ ಕೊಡ್ತಾ ಇಲ್ಲ. ಮತ್ತೆ ಯಾರೋ ಸ್ಲಮ್ ನಿವಾಸಿಗಳು
ಯಾರೋ ಪೌರ ಕಾರ್ಮಿಕರು ಇರ್ಬೋದು, ಬೀದಿ ವ್ಯಾಪಾರಿಗಳಿರ್ಬೋದು, ಗುಡ್ಸ್ಲಲ್ಲಿ ಇರೋರು, ಅವ್ರು ಹೆಂಗೆ ಹೋಗಿ ಆನ್ಲೈನ್ ನೋಡಕ್ಕಾಗತ್ತೆ. ಸೊ ನಾವು ನಮ್ಮಂತವ್ರು ಗೊತ್ತಾಗೋರು, ಕಂಪ್ಯೂಟರ್ ಯೂಸ್ ಮಾಡಕ್ ಗೊತ್ತಾಗೋರು, ನಾವು ಹೆಲ್ಪ್ ಡೆಸ್ಕ್ ಗಳು ಸೆಟಪ್ ಮಾಡಿ ಜನಗಳಿಗೆ 2002 ಎಲ್ಲಿತ್ತು ಅಂತ ನಾವು ಮ್ಯಾಪಿಂಗ್ ಮಾಡಿ ಕೊಡ್ಬೇಕು. ಸೊ ದಟ್ ಅವ್ರು 2002 ಫಾರ್ಮ್ ಅಲ್ಲಿ ತುಂಬಿಸ್ಬೇಕು. ಆಮೇಲೆ ಲಿಸ್ಟ್ ಪಬ್ಲಿಷ್ ಆದ್ಮೇಲೆ, ಒಂದ್ಸತಿ ಡ್ರಾಫ್ಟ್ ಲಿಸ್ಟ್ ASDD ಲಿಸ್ಟ್ ಪಬ್ಲಿಷ್ ಆದ್ಮೇಲೆ ನಾವೇ ಎಲ್ಲ ಜನರಿಗೂ ಹೇಳ್ಬೇಕು, ನಿಮ್ ಲಿಸ್ಟ್ ನಿಮ್ ಇಲ್ಲಿ ಬಂದಿದೆ, ನಿಮ್ ಹೆಸರು ನೋಡ್ಕೊಳ್ಳಿ, ಅಲ್ಲಿ ಬಂದಿದೆ ನಿಮ್ ಹೆಸರು ನೋಡ್ಕೊಳ್ಳಿ. ASDD ಲಿಸ್ಟ್ ಅಲ್ಲಿ ಬಂದ್ರೆ ಅವ್ರು ಫಾರ್ಮ್ 6 ತುಂಬಿಸ್ಬೇಕು, ಅಥವಾ ಇದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಕ್ಲೇಮ್ಸ್ ಅಬ್ಜೆಕ್ಷನ್ಸ್ ಫಿಲ್ ಮಾಡ್ಬೇಕಾಗತ್ತೆ, ನಾವು ಅವ್ರಿಗಾಗ ಸಹಾಯ ಮಾಡ್ಬೇಕಾಗತ್ತೆ. ಸಿವಿಲ್ ಸೊಸೈಟಿಗೆ ತುಂಬಾ ದೊಡ್ಡ ಪಾತ್ರ ಇದೆ. ಇವತ್ತು ನಮ್ಮ ರಾಜಕೀಯ ಸಮಾನತೆ ಉಳಿಸ್ಕೊಳ್ಳಿಕ್ಕೆ ನಾವು ತುಂಬಾನೇ ಶ್ರಮ ಪಡ್ಬೇಕಾಗಿದೆ. ಅದನ್ನ ಉಳಿಸ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನ್ ಸಾರ್ವತ್ರಿಕ ಮತದಾನದ ಹಕ್ಕನ್ನ ಕೊಟ್ರೋ ಅದನ್ನ ಇವತ್ತು ಉಳಿಸ್ಕೋಬೇಕು. SIR ಅದ್ರ ಮೇಲೆ ದಾಳಿ ಮಾಡ್ತಾ ಇದೆ. ಅದ್ರ ವಿರುದ್ಧ ನಾವು ನಿಂತ್ಕೊಂಡು ಫೈಟ್ ಮಾಡಿ ಒಂದು ಮತದಾನ, ಒಬ್ರು ಕನ್ನಡಿಗರದು ಮತ ಹೋಗದೇ ಇರೋ ತರ ನಾವು ರಕ್ಷಣೆ ಮಾಡ್ಬೇಕಾಗುತ್ತೆ. ಸೊ ನೀವ್ ಹೇಳ್ದಂಗೆ ಇವತ್ತು ಜಾಗೃತಿನೂ ಬೇಕು, ಜಾಗರೂಕತೆನೂ ಬೇಕು. ಖಂಡಿತ. ಸೊ ಅದೇನೋ ಹೇಳ್ತಾರಲ್ಲ, ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ. Exactly. ಸೊ ಆ ತರಕ್ಕೆ ನಾವು ಜಾಗರೂಕರಾಗಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅದರ ಒಂದು ನೈಜ ರೂಪದಲ್ಲಿ ನಾವು ಉಳಿಸ್ಕೊಳ್ಳೋದಿಕ್ ಸಾಧ್ಯ ಆಗುತ್ತೆ. ಅದು ಒಂದು. ಎರಡನೇದು ಇನ್ನೊಂದು ಕೆಲಸ ಮಾಡ್ಬೇಕು. ಕೊನೆಯದಾಗಿ ಇದು ಹೇಳ್ಬಿಡ್ತೀನಿ, ರಾಜ್ಯ ಸರ್ಕಾರದ ಮೇಲೆ ನಾವು ಒತ್ತಡ ತರಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಬರೀಬೇಕು, ಇಷ್ಟೆಲ್ಲ ಸಮಸ್ಯೆ ಆಗಿದೆ, ನೀವೇನ್ ಮಾಡಿದ್ದೀರಾ. ಮತ್ತೆ ಈ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರ ಮೇಲೆ ಇಷ್ಟೆಲ್ಲ ಒತ್ತಡ ಇದೆ, ನೀವೇನ್ ಮಾಡಿದ್ದೀರಾ. ರಾಜ್ಯ ಸರ್ಕಾರದ ಮೇಲೂ ಸಹ ನಾವು ಒತ್ತಡ ಹಾಕ್ಬೇಕು, ನೀವೇನ್ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ನೇಮಿಸ್ಕೊಂಡಿರೋದೇ ಇವತ್ತಿನ ರಾಜ್ಯ ಸರ್ಕಾರವನ್ನ. ಹೌದು. ಸೊ ಅವ್ರ ಮೇಲೆ ನಾವು ಒತ್ತಡ ಹಾಕ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ನಾವ್ ಎಲ್ಲರೂ ಪ್ರಶ್ನೆ ಕೇಳಬೇಕು, ಜವಾಬ್ದಾರಿ ಇದೆ ಇವತ್ತು. ಹೌದು. ಸೊ ನಾವು ಪ್ರಶ್ನೆ ಕೇಳ್ಬೇಕು ಅವ್ರಿಗೆ, ನೀವೇನ್ ಮಾಡ್ತಾ ಇದ್ದೀರಾ. ಸೊ ವೀಕ್ಷಕರೇ, ಈ SIR ಬಹುಶಃ ಮುಂದಿನ 3-4 ತಿಂಗಳ ಕಾಲ ರಾಜ್ಯದಲ್ಲಿ ಬಹಳ ಗಂಭೀರವಾದ ಚರ್ಚೆಗಳು ಈ ವಿಚಾರವಾಗಿ ಆಗುತ್ತೆ. ಒಂದು ಆರಂಭಿಕ ಚರ್ಚೆಯಾಗಿ ನಾವು ಇವತ್ತು ವಕೀಲರಾದಂತಹ ವಿನಯ್ ಶ್ರೀನಿವಾಸ್ ಅವ್ರ ಜೊತೆಗೆ ಈ ವಿಚಾರವಾಗಿ ಅದರ ಸಾಧಕ ಬಾಧಕಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ, ಬಹುಶಃ ಜುಲೈ ಆರಂಭದ ದಿನಗಳಲ್ಲಿ ಅಷ್ಟೊತ್ತಿಗೆ ಏನಾಗಿರುತ್ತೆ ಇದನ್ನೆಲ್ಲ ಗಮನಿಸಿಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.